ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. PGCET 2026 MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ತುಂಬ ಜನ ಸ್ಟೂಡೆಂಟ್ಗೆ ಇಶ್ಯೂ ಇತ್ತು. ಸರ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಫೈನಲಿ KE ಅಪ್ಡೇಟ್ ಕೊಟ್ಟಿದ್ದಾರೆ, ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಇಟ್ ಈಸ್ ವೆರಿ ಗುಡ್ ನ್ಯೂಸ್. ಐ ಆಮ್ ಲಿಟಲ್ ಸರ್ಪ್ರೈಸ್ಡ್. KE ಇಷ್ಟು ಲಿಬ್ರಲ್ ಆಗಿ ದೇ ಹ್ಯಾವ್ ಗಿವನ್ ದ ಡೇಟ್ಸ್ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ KE ಅಥಾರಿಟಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಾವು ಹೇಳಬೇಕು, ನೀವು ಹೇಳಬೇಕು. ಬಿಕಾಸ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿತ್ತು. ಬಿಕಾಸ್ ಅಪ್ಲಿಕೇಶನ್ ಫಾರ್ಮ್ ಆಗೋ ಟೈಮಲ್ಲಿ ನಮ್ಮದು ಕಾಸ್ಟ್ ಇನ್ಕಮ್ ಕ್ಲೇಮ್ ಆಗಲಿಲ್ಲ ಅಂದರೆ ಇಟ್ ವಿಲ್ ಎಫೆಕ್ಟ್ ಲಾಟ್, ತುಂಬ ಎಫೆಕ್ಟ್ ಆಗಿಬಿಡುತ್ತೆ ಮುಂದೆ ನಮಗೆ ಕಾಲೇಜ್ ಅಲೋಕೇಶನ್ ಟೈಮಲ್ಲಿ. ಹಾಗಾಗಿ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಆ್ಯಂಡ್ ಏನು ಎಕ್ಸ್ಟೆನ್ಷನ್ ಏನೇನಾಗಿದೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. 2026ನೇ ಸಾಲಿನ MBA MCA ME MTech ಆರ್ಕಿಟೆಕ್ಚರ್ ಕೋರ್ಸುಗಳ ಪ್ರವೇಶಕ್ಕಾಗಿ PGCET 2026ಗೆ ನೋಂದಣಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಎಲ್ಲಿವರೆಗೂ ಮಾಡಿದ್ದಾರೆ? ಇಲ್ಲಿಯವರೆಗೆ ನೋಂದಣಿ ಮಾಡದೇ ಇರುವ ಆಸಕ್ತ ಅಭ್ಯರ್ಥಿಗಳು 20/4/2026 ರಾತ್ರಿ 11:59 ನೋಂದಣಿ ಮಾಡಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ 22/4/2026 ಶುಲ್ಕವನ್ನು ಪಾವತಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ಅನ್ನು ನೋಡಲು ಕೋರಿದೆ. ನೋಂದಣಿ ಮಾಡಲು ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಹೇಳಿದ್ದಾರೆ ಇಲ್ಲಿ? ಇವತ್ತು 8ನೇ ತಾರೀಕಿಗೆ ಡೇಟ್ ಮುಗಿಬೇಕಾಗಿತ್ತು. ಬಟ್ ಅವರು ಸುಮಾರು ನಿಮಗೆ 12ರಿಂದ 15 ದಿನ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಜನ ಸ್ಟೂಡೆಂಟ್ಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಎಕ್ಸ್ಪೈರ್ ಆಗಿ ಹೋಗಿತ್ತು. ನಿಮ್ಮದು 5 ವರ್ಷದ ವ್ಯಾಲಿಡಿಟಿ ಇರಲಿಲ್ಲ. ಇದನ್ನು ಮಾಡಿಸ್ಬೇಕು ಅಂದರೆ ಸುಮಾರು 1 ವಾರದಿಂದ 10 ದಿನ ಹಿಡಿಯುತ್ತೆ. ಅದನ್ನು ಕನ್ಸಿಡರ್ ಮಾಡಿ KE ಅಥಾರಿಟಿ ಏನು ಮಾಡಿದ್ದಾರೆ, 12 ದಿನ ಏನು ಮಾಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ವೆರಿ ಗುಡ್ ಸ್ಟೆಪ್ ದಟ್ KE ಹ್ಯಾವ್ ಟೇಕನ್. ಬಿಕಾಸ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ. ಸೊ ನೀವು ಇನ್ನೂ ಕೂಡ ಡಿಲೇ ಮಾಡ್ಕೊಳ್ಬೇಡ್ರಿ. ಯಾರ್ಯಾರ್ದು ಆಲ್ರೆಡಿ ಎಕ್ಸ್ಪೈರಿ ಆಗಿ ಹೋಗಿದೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಸೊ ನೀವೇನು ಮಾಡಿ, ರಿನ್ಯೂವಲ್ ಮಾಡಿಸ್ಕೊಂಡು ಅಪ್ಲೈ ಮಾಡಿ. ಸರ್ ತುಂಬ ಡೌಟ್ ಬರುತ್ತೆ. ಸರ್ ನಾನು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟೆ, ಬಿಕಾಸ್ ಡೇಟ್ ಎಕ್ಸ್ಟೆನ್ಷನ್ ಆಗುತ್ತೆ ಅಂತೆಲ್ಲ ಗೊತ್ತಿಲ್ಲ. ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟೆ, GM ಅಂತ ಅಪ್ಲೈ ಮಾಡಿಬಿಟ್ಟೆ. ನಾವೇನು ಮಾಡೋದು ಇವಾಗ? ನಿಮಗೂ ಕೂಡ ಸಮಸ್ಯೆ ಇಲ್ಲ. ನೀವೇನಾದರೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ರಿನ್ಯೂ ಮಾಡಿಸ್ಕೊಂಡು ಆಲ್ರೆಡಿ ನೀವು ಪೇಮೆಂಟ್ ಮಾಡಿ ಅಪ್ಲೈ ಮಾಡಿದರೂ ಕೂಡ ನೀವು ಮತ್ತೆ ಲಾಗಿನ್ ಆಗಿ ಫಸ್ಟ್ ಸ್ಟೆಪ್ಪಿಂದ ಸ್ಟಾರ್ಟ್ ಮಾಡಿಕೊಂಡು ಸೇವ್ ಮುಂದುವರಿಸು ಅಂತ ಕೊಡ್ತಾ ಬಂದು ರಿಸರ್ವೇಷನ್ ಟೈಮಲ್ಲಿ ಬಂದರೆ ಅಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಐ ವಾಂಟ್ ಟು ಕ್ಲೇಮ್ ಆಸ್ ಜನರಲ್ ಮೆರಿಟ್ ಅಂತ ಚೂಸ್ ಮಾಡಿರ್ತೀರಾ. ನೀವೇನು ಮಾಡೋದು ಇವಾಗ? ಐ ವಾಂಟ್ ಟು ಕ್ಲೇಮ್ SC ST ಕ್ಯಾಟಗರಿ 1 2A 2B 3A 3B ಅಂತಿರುತ್ತಲ್ಲ, ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ರಿನ್ಯೂ ಮಾಡಿಸಿರೋಂತಹ RD ನಂಬರ್ನ ಎಂಟ್ರಿ ಮಾಡಿ ಚೆಕ್ RD ನಂಬರ್ ಅಂತ ಕೊಟ್ಟರೆ ಅದು ಕ್ಲೇಮ್ ಆಗುತ್ತೆ. ಕ್ಲೇಮ್ ಆದಮೇಲೆ ನೆಕ್ಸ್ಟ್ ಎಲ್ಲ ಸ್ಟೆಪ್ನಲ್ಲಿ ಸೇವ್ ಮುಂದುವರಿಸು ಅಂತ ಕೊಡ್ತಾ ಬಂದರೆ ಲಾಸ್ಟಿಗೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ಇರುತ್ತಲ್ಲ, ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಂಡ್ರೆ ನಿಮಗಲ್ಲಿ ಕ್ಲೇಮ್ ಆಗಿರುತ್ತೆ. ಸೊ ಹಂಗಾರೆ ಯಾರ್ಯಾರು ಆಲ್ರೆಡಿ ಪೇಮೆಂಟ್ ಮಾಡಿ ಜನರಲ್ ಮೆರಿಟ್ ಅಂತ ಮಾಡ್ಕೊಂಡು ಬಿಟ್ಟಿದ್ದೀರಾ, ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲದೆ, ನೀವು ಸ್ಟಿಲ್ ಯು ಕ್ಯಾನ್ ಕ್ಲೇಮ್ ಇಟ್ ಇಫ್ ಯು ವಾಂಟ್. ನಿಮ್ಮ ಹತ್ರ ಇತ್ತು ಅಂದರೆ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಬಂದಿದ್ರೆ. ಇನ್ ಕೇಸ್ ನಾನು ಅಪ್ಲಿಕೇಶನ್ ಹಾಕಿಲ್ಲ ಸರ್, ಇನ್ನೂ ಏನಾಗಿಲ್ಲ ಅಂದರೆ ನೀವು ಆರಾಮಾಗಿ ಏನು ಮಾಡ್ಬೋದು, ಕ್ಲೇಮ್ ಮಾಡ್ಕೊಳ್ಬೋದು. ಎಲ್ಲಿವರೆಗೂ ಟೈಮ್ ಇದೆ? 20/4/2026 ಅಪ್ಲಿಕೇಶನ್ ಹಾಕ್ಬೋದು. 22/4/2026 ನೀವು ಶುಲ್ಕವನ್ನು ಅಂದರೆ ಫೀಸ್ನ ಪೇಮೆಂಟ್ ಮಾಡ್ಕೊಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನೋಂದಣಿ ಮಾಡಲು ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ. ದೇ ಹ್ಯಾವ್ ಗಿವನ್ ಇನಫ್ ಟೈಮ್. 12 ದಿನ ಟೈಮ್ ಕೊಟ್ಟಿದ್ದಾರೆ. ಮತ್ತೆ ಎಕ್ಸ್ಟೆನ್ಷನ್ ಅವರು ಮಾಡೋದಿಲ್ಲ. ಹಾಗಾಗಿ ಇದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ರಿ. ಆಲ್ರೆಡಿ ತುಂಬ ಜನ ಸ್ಟೂಡೆಂಟ್ಸು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ, ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೋಡ್ಕೊಂಡಿಲ್ಲ ಹಾಗೆ ಅಂತ. ಈ ಸತಿ ಆ ಥರ ತಪ್ಪು ಮಾಡಬೇಡ್ರಿ. ಸೊ ಮತ್ತೆ ಅವರು ಎಕ್ಸ್ಟೆನ್ಷನ್ ಮಾಡಿ ಕೊಡೋದಿಲ್ಲ. ಸೊ ಇನ್ನೂ 12 ದಿನ ಟೈಮ್ ಇದೆ. ಇವತ್ತೇ ನಾಳೆ ಕಚೇರಿಗೆ ಹೋಗಿ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಕೊಂಬರ್ರಿ. ಐ ಆಮ್ ಟೆಲಿಂಗ್ ಯು ಸ್ಟೂಡೆಂಟ್ಸ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಈ ರಿಸರ್ವೇಷನ್ ಇರುತ್ತಲ್ಲ, ಅದನ್ನು ಕ್ಲೇಮ್ ಮಾಡೋದು ತುಂಬ ಇಂಪಾರ್ಟೆಂಟು. ಒಂದು ನೆನಪು ಹೇಳ್ಕೊಳ್ರಿ, ತುಂಬ ಜನ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಬೇಸಿಸ್ ಮೇಲೆ ನಮಗೆ ರ್ಯಾಂಕ್ ಅಲೋಕೇಶನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಕಾಸ್ಟ್ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕ್ ಅಲೋಕೇಶನ್ ಆಗಲ್ಲ. ಪ್ಯೂರ್ಲಿ ಆನ್ ದ ಬೇಸ್ ಆಫ್ ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಎಕ್ಸಾಮ್. ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಡ್ಯೂರಿಂಗ್ ಕಾಲೇಜ್ ಅಲೋಕೇಶನ್ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ. ಸಪೋಸ್ ಕಾಲೇಜ್ A ಅನ್ನೋದು ಇದೆಪ್ಪ, ಒಂದು ಕಾಲೇಜ್ A ಇದೆ. ಆ ಕಾಲೇಜ್ Aಗೆ ಜನರಲ್ ಮೆರಿಟ್ ಕಟ್ ಆಫು 200, ಅದೇ 3A ಕ್ಯಾಟಗರಿ ಕಟ್ ಆಫು 350 ಇರುತ್ತೆ. ರೈಟ್, ಯಾರು ಜನರಲ್ ಮೆರಿಟ್ ಸ್ಟೂಡೆಂಟ್ ಇರ್ತಾರೋ ಅವ್ರಿಗೆ 200 ಸ್ಕೋರ್ ಮಾಡಿದ್ರೆ ಆ ಕಾಲೇಜ್ ಸಿಗುತ್ತೆ. ಬಟ್ ನೀವು 3A ಸ್ಟೂಡೆಂಟು, ನಿಮ್ಮದು 350 ರ್ಯಾಂಕಿಂಗ್ ಬಂದರೂ ಕೂಡ ಆ ಕಾಲೇಜ್ ಕಟ್ ಆಫ್ 350 ಇದ್ದರೆ ನಿಮಗೆ ಆ ಕಾಲೇಜ್ ಸಿಗೋಂಥ ಚಾನ್ಸ್ ಇರುತ್ತೆ. ಸೊ ಕಾಲೇಜ್ ಅಲೋಕೇಶನ್ ಟೈಮಲ್ಲಿ ಈ ಕಾಸ್ಟ್ ಇನ್ಕಮ್ ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಯಾರ್ಯಾರ್ದು ರಿಸರ್ವೇಷನ್ ಇದೆಯೋ ನೀವು ರಿಸರ್ವೇಷನ್ನ ಕ್ಲೇಮ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇದ್ದರೆ ಕ್ಲೇಮ್ ಮಾಡಿಕೊಡ್ರಿ. ಇಟ್ ಈಸ್ ಅ ರಿಕ್ವೆಸ್ಟ್ ಫ್ರಮ್ ಅವರ್ ಸೈಡ್. ರೈಟ್, ಸೊ ಹಾಗಾಗಿ ಡೇಟ್ ಎಕ್ಸ್ಟೆಂಡ್ ಆಗಿದೆ. 20ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. 22ನೇ ತಾರೀಕುವರೆಗೂ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕ್ಕೆ ಎಕ್ಸ್ಟೆಂಡ್ ಆಗಿದೆ. ನಾನು ಮತ್ತೆ ಹೇಳ್ತಿದ್ದೀನಿ, ಯಾರ್ಯಾರು ಆಲ್ರೆಡಿ ಎಕ್ಸ್ಟೆನ್ಷನ್ ಆಗಲ್ಲ ಅಂದ್ಕೊಂಡು ಆಲ್ರೆಡಿ GM ಮೇಲೆ ಕ್ಲೇಮ್ ಮಾಡ್ಕೊಂಡ್ಬಿಟ್ಟಿದ್ರು, ನೀವು ಕೂಡ ಇನ್ನೂ ಕ್ಲೇಮ್ ಮಾಡ್ಕೋಬೋದು. ಇನ್ನೂ ಮುಗುದಿಲ್ಲ.
ಇನ್ನೂ ಮುಗೋದಿಲ್ಲ, ಸ್ಟಿಲ್ ಯು ಕ್ಯಾನ್ ಕ್ಲೇಮ್ ಇಟ್. ನೀವು ಹೋಗಿ ಅದನ್ನು ಆರ್ ಡಿ ನಂಬರ್ನ ಕ್ಲೇಮ್ ಮಾಡಿಕೊಂಡು ಆರ್ ಡಿ ನಂಬರ್ನ ಹಾಕಿಬಿಟ್ಟು ಅದನ್ನು ಇದನ್ನು ಮಾಡಿಕೊಡ್ರಿ. ಐ ಆಮ್ ಥಿಂಕಿಂಗ್ ಆಗುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಮೊನ್ನೆ ಒಂದು ಸ್ಟೂಡೆಂಟ್ ಮಾಡಿಕೊಟ್ಟೆ ನಾನು. ಆಗುತ್ತೆ, ಇವನ್ ಆಫ್ಟರ್ ದ ಪೇಮೆಂಟ್ ಅದನ್ನು ಕ್ಲೇಮ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ರೈಟ್, ಟ್ರೈ ಮಾಡಿರಿ ಒಂದ್ಸಲ. ನಾನು ಅದೇನೋ ಆಗಲೇ ಇನ್ನೊಂದು ವೀಡಿಯೋ ಮಾಡ್ತೀನಿ, ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಆಸ್ ಆಫ್ ನಾವು ನಾನು ಅನ್ಕೋತಿದ್ದೀನಿ ಅದು ಕ್ಲೇಮ್ ಮಾಡ್ಕೊಳ್ಬೋದು ಅಂತ ನಾನು ಅನ್ಕೋತಿದ್ದೀನಿ. ಇಟ್ ಈಸ್ ನಾಟ್ ಶ್ಯೂರ್, ಬಟ್ 90% ಆಗುತ್ತೆ. ಬಟ್ ಇನ್ನೂ ಹೊರತುಪಡಿಸಿ ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಫೈನಲ್ ಪೇಮೆಂಟ್ ಮಾಡಿಲ್ಲ, ನೀವಂತೂ ಆರಾಮಾಗಿ ಎಕ್ಸ್ಟೆನ್ಷನ್ ಆಗಿದೆ, ಆರಾಮಾಗಿ ಏನು ಮಾಡ್ಬೋದು, ನೀವು ಕ್ಲೇಮ್ ಮಾಡ್ಕೊಳ್ಬೋದು. ರೈಟ್, ಫೈನ್. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಎಕ್ಸ್ಟೆನ್ಷನ್ ಆಗಿದೆ, ಒಳ್ಳೆ ಗುಡ್ ನ್ಯೂಸ್ ಇದೆ. ಬೇಗ ಬೇಗ ಹೋಗಿ ಕ್ಲೇಮ್ ಮಾಡಿಕೊಂಡು ದಟ್ ಫೈನಲ್ ಅಪ್ಲಿಕೇಶನ್ನ ಹಾಕ್ರಿ. ರೈಟ್, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಇನ್ನೊಂದು ಸತಿ ಹೇಳ್ತಿದ್ದೀನಪ್ಪಿ, 20ನೇ ತಾರೀಕುವರೆಗೂ ಎಕ್ಸ್ಟೆನ್ಷನ್ ಆಗಿದೆ. ಇದೇ ತಿಂಗಳು 20ನೇ ತಾರೀಕು ಎಕ್ಸ್ಟೆನ್ಷನ್ ಆಗಿದೆ. 22ನೇ ತಾರೀಕುವರೆಗೂ ಅಪ್ಲಿಕೇಶನ್ ಡೇಟ್ ಇದು ಫೀಸ್ ಪೇಮೆಂಟ್ ಮಾಡುವಂಥ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಸುಮಾರು 12ರಿಂದ 13 ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನು ಅಪ್ಡೇಟ್ ಇತ್ತು ಅಥವಾ ನಿಮ್ಗೆ ಏನೋ ಡೌಟ್ಸ್ಗಳಿತ್ತು ಅಂದರೆ ಡೆಫಿನೆಟ್ಲಿ ಒಂದು ಸಪ್ರೇಟ್ ಲೈವ್ ಕ್ಲಾಸ್ ಮಾಡಿ ಐ ಜಸ್ಟ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಪ್ರಿಪೇರ್ ವೆಲ್. ಥ್ಯಾಂಕ್ ಯು ಸೊ ಮಚ್.